ವಾಲ್ಮೀಕಿ ನಿಗಮದಲ್ಲಿ ಆದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಹಾಗಿದ್ರೆ ಇಷ್ಟಕ್ಕೆ ಈ ಪ್ರಕರಣ ಮುಗಿಯುತ್ತಾ ಅನ್ನುವಂತಹ ಚರ್ಚೆಗಳು ಇದೀಗ ಶುರುವಾಗಿರುವಂಥದ್ದು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡಿ. ನನ್ನ ಆತ್ಮಸಾಕ್ಷಿಯಾಗಿ ಸ್ವ ಇಚ್ಛೆಯಿಂದ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿದ್ದು. ನಾಗೇಂದ್ರ ರಾಜೀನಾಮೆಯಾಯಿತು, ಮುಂದೇನು? 84 ಕೋಟಿ ವಾಪಸ್ ಬರೋದು ಯಾವಾಗ? ವಾಲ್ಮೀಕಿ ನಿಗಮದಲ್ಲಾದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡರು. ಕಳೆದ 12 ದಿನಗಳ ಹಗ್ಗ ಜಗ್ಗಾಟದಲ್ಲಿ ಕೊನೆಗೂ ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿ ಬಿ ನಾಗೇಂದ್ರ ಅಂತೂ ರಾಜೀನಾಮೆ ನೀಡಿದ್ದಾರೆ. ಆದರೆ ರಾಜೀನಾಮೆ ನೀಡಿದ ಬಳಿಕ ಎಲ್ಲವೂ ಸುಖಾಂತ್ಯ ಆಯ್ತಾ ಎಂಬ ಪ್ರಶ್ನೆ ಜನಸಾಮಾನ್ಯರಿಗೆ ಕಾಡಿದೆ. ರಿಪಬ್ಲಿಕ್ ಕನ್ನಡದ ಪಂಚ ಪ್ರಶ್ನೆ. ನಾಗೇಂದ್ರ ರಾಜೀನಾಮೆ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಪಂಚ ಪ್ರಶ್ನೆ ಎದ್ದಿತು. ಸಚಿವ ರಾಜೀನಾಮೆ ಕೊಟ್ಟಿದ್ದಾಯಿತು, ಆದರೆ ಭ್ರಷ್ಟಾಚಾರವಾದ 87 ಕೋಟಿ ಹಣ ಎಲ್ಲಿ ಹೋಯಿತು? ಆ ಪೈಕಿ ಎಷ್ಟು ಕೋಟಿ ವಾಪಸ್ ಬಂದಿದೆ? ವಾಪಸ್ ಬರಬೇಕಾದ ಹಣ ಯಾವಾಗ ವಾಪಸ್ ಬರುತ್ತದೆ? ಅಷ್ಟಕ್ಕೂ ನಿಗಮದಲ್ಲಿ ಭ್ರಷ್ಟಾಚಾರ ಆಗಲು ಕಾರಣಕರ್ತ ಯಾರು? ಕೆಲಸ ಆಗದೆಯೇ ಹಣ ಬಿಡುಗಡೆಗೆ ಅನುಮತಿಸಿದ್ಯಾರು ಎಂಬ ಪ್ರಶ್ನೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಇಟ್ಟಿದೆ. ಸದ್ಯ ಎಸ್ಐಟಿ ಸಿಬಿಐ ತನಿಖೆಯಲ್ಲಿ ಈ ಪಂಚ ಪ್ರಶ್ನೆ ಬಗ್ಗೆ ತನಿಖೆ ಆಗುತ್ತಾ ಇಲ್ವಾ ಎಂಬ ಅನುಮಾನ ಎಲ್ಲರಿಗೂ ಕಾಡತೊಡಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಲ್ಮೀಕಿ ನಿಗಮದಲ್ಲಿ ಆದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಹಾಗಿದ್ರೆ ಇಷ್ಟಕ್ಕೆ ಈ ಪ್ರಕರಣ ಮುಗಿಯುತ್ತಾ ಅನ್ನುವಂತಹ ಚರ್ಚೆಗಳು ಇದೀಗ ಶುರುವಾಗಿರುವಂಥದ್ದು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡಿ. ನನ್ನ ಆತ್ಮಸಾಕ್ಷಿಯಾಗಿ ಸ್ವ ಇಚ್ಛೆಯಿಂದ ನನ್ನ ಮಂತ್ರಿ ಸ್ಥಾನಕ್ಕೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ರಾಜೀನಾಮೆ ಮಾಡಿದ್ದು. ನಾಗೇಂದ್ರ ರಾಜೀನಾಮೆಯಾಯಿತು, ಮುಂದೇನು? 84 ಕೋಟಿ ವಾಪಸ್ ಬರೋದು ಯಾವಾಗ? ವಾಲ್ಮೀಕಿ ನಿಗಮದಲ್ಲಾದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡರು. ಕಳೆದ 12 ದಿನಗಳ ಹಗ್ಗ ಜಗ್ಗಾಟದಲ್ಲಿ ಕೊನೆಗೂ ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿ ಬಿ ನಾಗೇಂದ್ರ ಅಂತೂ ರಾಜೀನಾಮೆ ನೀಡಿದ್ದಾರೆ. ಆದರೆ ರಾಜೀನಾಮೆ ನೀಡಿದ ಬಳಿಕ ಎಲ್ಲವೂ ಸುಖಾಂತ್ಯ ಆಯ್ತಾ ಎಂಬ ಪ್ರಶ್ನೆ ಜನಸಾಮಾನ್ಯರಿಗೆ ಕಾಡಿದೆ. ರಿಪಬ್ಲಿಕ್ ಕನ್ನಡದ ಪಂಚ ಪ್ರಶ್ನೆ. ನಾಗೇಂದ್ರ ರಾಜೀನಾಮೆ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಪಂಚ ಪ್ರಶ್ನೆ ಎದ್ದಿತು. ಸಚಿವ ರಾಜೀನಾಮೆ ಕೊಟ್ಟಿದ್ದಾಯಿತು, ಆದರೆ ಭ್ರಷ್ಟಾಚಾರವಾದ 87 ಕೋಟಿ ಹಣ ಎಲ್ಲಿ ಹೋಯಿತು? ಆ ಪೈಕಿ ಎಷ್ಟು ಕೋಟಿ ವಾಪಸ್ ಬಂದಿದೆ? ವಾಪಸ್ ಬರಬೇಕಾದ ಹಣ ಯಾವಾಗ ವಾಪಸ್ ಬರುತ್ತದೆ? ಅಷ್ಟಕ್ಕೂ ನಿಗಮದಲ್ಲಿ ಭ್ರಷ್ಟಾಚಾರ ಆಗಲು ಕಾರಣಕರ್ತ ಯಾರು? ಕೆಲಸ ಆಗದೆಯೇ ಹಣ ಬಿಡುಗಡೆಗೆ ಅನುಮತಿಸಿದ್ಯಾರು ಎಂಬ ಪ್ರಶ್ನೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಇಟ್ಟಿದೆ. ಸದ್ಯ ಎಸ್ಐಟಿ ಸಿಬಿಐ ತನಿಖೆಯಲ್ಲಿ ಈ ಪಂಚ ಪ್ರಶ್ನೆ ಬಗ್ಗೆ ತನಿಖೆ ಆಗುತ್ತಾ ಇಲ್ವಾ ಎಂಬ ಅನುಮಾನ ಎಲ್ಲರಿಗೂ ಕಾಡತೊಡಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.